ಉಚ್ಚಾಟನೆ ನಂತರ ರಿಪಬ್ಲಿಕ್ ಕನ್ನಡಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ನನಗೇನು ಬಹಳ ಸಂತೋಷ ಇದೆ. ಜನರಿಗೆಲ್ಲ ಗುರ್ತಾಗ್ತಾ ಇದೆ. ರಾಜ್ಯದಲ್ಲಿ ಜನರ ಪ್ರತಿಕ್ರಿಯೆ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬರ್ತಾರೆ. ಅವರು ಎಲ್ಲವನ್ನೂ ಕೂಡ ಸ್ಪೋರ್ಟಿವ್ ಆಗಿ ತಗೋತಾರೆ, ಎಲ್ಲವನ್ನೂ ಕೂಡ ಜೋಶಲ್ಲಿ ತಗೋತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಕಳೆದ 4 ದಿನಗಳಿಂದ ರಾಜ್ಯದಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೌದು, 100% ಜನ ವಿಶ್ವಾಸ ಇದೆ. ಒಬ್ಬ ವ್ಯಕ್ತಿ ಹಿಂದೂ ಪರವಾಗಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ, ಅದರ ಜೊತೆಗೆ ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ವ್ಯವಸ್ಥೆಯ ಪರವಾಗಿದ್ದಂಥ ವ್ಯಕ್ತಿ, ಈ ವ್ಯಕ್ತಿ ಕರ್ನಾಟಕದ ಮುಖ್ಯಮಂತ್ರಿ ಆದರೆ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ಸಿಗ್ತೈತೆ ಅನ್ನೋದು ಜನರಲ್ಲಿ ಕಾಮನ್ ಮ್ಯಾನ್, ಹಾದಿಯಲ್ಲಿ ಹೋಗುವಂತ ಪಾಪ ಸಾಮಾನ್ಯ ಒಬ್ಬ ವ್ಯಕ್ತಿಗೂ ಗೊತ್ತಾಗಿದೆ. ಹಿಂಗಾಗಿ ಇಡೀ ರಾಜ್ಯ ತುಂಬಾ ಇವತ್ತು ಯತ್ನಾಳ್ ಬಗ್ಗೆ ಒಂದು ಅನುಕಂಪದ ಅಲೆ ಯಾಕೆ ಎದ್ದಿದೆ ಅಂದ್ರೆ, ನಾ ಏನು ದುಡ್ಡು ಕೊಟ್ಟು ಜನಗಳು ಇದು ಮಾಡ್ತಾ ಇಲ್ಲ, ಶಕ್ತಿ ಪ್ರದರ್ಶನ ಮಾಡಿಲ್ಲ, ಎಲ್ಲಿನೂ ಯಾರಿಗೂ ನನ್ನ ಸಲುವಾಗಿ ಹೋರಾಟ ಮಾಡಿರತ್ತ ಹೇಳಿಲ್ಲ. ನಾ ಮೌನ ಇದ್ರೂ ಸಹ ಇವತ್ತು ರಾಜ್ಯದ ಜನತೆ, ಸಾಮಾನ್ಯ ಕಾರ್ಯಕರ್ತರು ಪಕ್ಷಾತೀತವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇದೇ ಒಂದು ಸಂಕೇತ. ಯಡಿಯೂರಪ್ಪ ವಿಜೇಂದ್ರ ತಿಳ್ಕೋಬೇಕು, ಯತ್ನಾಳ್ ಮುಗಿಸ್ಲಿಕ್ಕೆ ನೀವೇನಾದರೂ ಕುತಂತ್ರ ಯಾವ್ದಾದ್ರು ಹಲ್ಕ ಕೆಲಸ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡುವಂಥದ್ದು ನಮ್ಮ ಬಲ್ಲಿದೆ, ಅದನ್ನ ನಾವು ಕೊಡಬೇಕಾಗ್ತದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಂದೆ ಪೈಪೋಟಿ ಆಗತ್ತೆ ಅನ್ನೋ ಕಾರಣಕ್ಕೆ ಯತ್ನಾಳ್ ಅವರಾಗ ಪಕ್ಷದಿಂದ ಉಚ್ಚಾಟನೆ. ಇದು ಮೊದಲಿನ ಹಿಡಿದು ಯಡಿಯೂರಪ್ಪ ಯಾರ್ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಬಾರ್ದಂತ ಶಿವಪ್ಪನವರು, ಬಸವರಾಜ ಪಾಟೀಲ್ ಸೇಡಂ ಅವರು, ಅಲ್ಲಿದಿಂದ ನಮ್ಮ ಮಲ್ಲಿಕಾರ್ಜುನಯ್ಯನವರು, ಎಷ್ಟು ಮಂದಿನೇ ಲಿಂಗಾಯತನ ತಿಳ್ಕೊತ ಬಂದಿದ್ದಾರೆ. ಜಗದೀಶ್ ಶೆಟ್ಟರ್ಗೂ ಸರಿಯಾಗಿ ಅಧಿಕಾರ ಮಾಡ್ಲಿಕ್ಕೆ ಬಿಡಲಿಲ್ಲ. ಈ ರೀತಿ ನಮ್ಮ ಸಮುದಾಯದವ್ರನ್ನ ಯಾರು ಆಗಬಾರ್ದು, ತನ್ನ ಮಗನೇ ಆಗಬೇಕು, ಅವನ ಮಗನ ನಂತರ ಅವನ ಮೊಮ್ಮಗ ಆಗಬೇಕು ಅನ್ನೋ ಕಲ್ಪನೆಯಲ್ಲಿರುವಂತ ಮಹಾಸ್ವಾರ್ಥಿ, ರಾಜ್ಯದ ಮಹಾಭ್ರಷ್ಟ ವ್ಯಕ್ತಿ ಯಡಿಯೂರಪ್ಪ. ಕಳೆದ 3-4 ದಿನಗಳಿಂದ ತಮ್ಮ ಆಪ್ತ ವಲಯದಲ್ಲಿ ಮತ್ತೆ ರಾಜ್ಯದಲ್ಲಿ ಕೆಲವು ಭಾಗಗಳು ಕೂಡ ಒಂದು ಹೊಸ ಸುದ್ದಿ ಕೇಳಿಬರ್ತಾ ಇದೆ. ಯತ್ನಾಳ್ ಅವರು ರಾಜ್ಯದಲ್ಲಿ ಹಿಂದೂ ಪರವಾದಂತಹ ಒಂದು ಹೊಸ ಪಕ್ಷವನ್ನ ಕಟ್ಟುತ್ತಾರೆ ಅಂತಕ್ಕಂಥದ್ದು, ರೆಬಲ್ ಆಗಿದ್ದಾರೆ, ಹಿಂದೂ ಪರವಾದಂತಹ ಪಕ್ಷವನ್ನು ಕಟ್ತಾರೆ ಅಂತಕ್ಕಂತಹ ಒಂದಷ್ಟು ಮಾತುಗಳು ಕೇಳಿಬರ್ತಾ ಇದೆ. ನೋಡಿ, ನಾನು ಆ ವಿಚಾರದಲ್ಲಿ ಇಲ್ಲ, ಆದ್ರೆ ಕಾರ್ಯಕರ್ತರು, ಸಾಮಾನ್ಯ ಜನ ಹೇಳ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಬಿಜೆಪಿಯಲ್ಲಿ ಹಿಂದುತ್ವವನ್ನ ಉಳಿಸುವಂತ ಒಬ್ಬ ನಾಯಕನೂ ಇಲ್ಲ. ಕೇವಲ ಚುನಾವಣೆ ಬಂದಾಗ ಹಿಂದೂಗಳ ಓಟ್ ತಗೋತಾರೆ. ಚುನಾವಣೆ ನಂತರ ಹಿಂದೂಗಳ ಎಷ್ಟೇ ಕೊಲೆ ಆಗಲಿ, ಅವ್ರಿಗೆ ಅನ್ಯಾಯ ಆಗಲಿ, ಅವ್ರ ಮೇಲೆ ಇರುವಂತ ಕೇಸ್ಗಳಾಗಲಿ, ಯಾವುದಕ್ಕೂ ರಕ್ಷಣೆಗೆ ಬರೋದಿಲ್ಲ ಅನ್ನೋದು ಕಾರ್ಯಕರ್ತರಲ್ಲಿ ಬಹಳ ದೊಡ್ಡ ಅಸಮಾಧಾನ ಹೋದ ಚುನಾವಣೆಯಿಂದಲೂ ಇದೆ. ಹಿಂದುತ್ವ ಪರ ಲೀಡರ್ಗಳನ್ನ ತುಳಿತಿದ್ದಾರೆ ಅಂತಕ್ಕಂಥ ಹೈಕಮಾಂಡ್ ನಾಯಕರಾಗಿದ್ರೆ ಗೊತ್ತಿಲ್ವಾಗಿದ್ರೆ ಗೊತ್ತಿಲ್ಲ, ಏನು ಅವ್ರಿಗೇನು ಮಾಡ್ಲಕತ್ತಾರೋ ಗೊತ್ತಿಲ್ಲರಪ್ಪ. ಮ್ಯಾಗಿನವ್ರು ಹೈಕಮಾಂಡ್ ಅನ್ನ ದುಡ್ಡು ಮಾಡ್ತಿಲ್ಲ, ಯಾಕೆಂದ್ರೆ ಎಲ್ಲವೂ ಗೊತ್ತಿರಬೇಕಲ್ಲ. ಹೈಕಮಾಂಡ್ ಬಳಿ ಇಂಟೆಲಿಜೆನ್ಸ್ ಐತೋ ಇಲ್ಲೋ, ಸಿಬಿಐ ಐತೋ ಇಲ್ಲೋ ಗೊತ್ತಿಲ್ಲ ನಮಗೆ. ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಬೇಕಾದಂತ ಮಾಹಿತಿ ಇದೆ ಆಗಿದ್ರೆ ರಾಜ್ಯದಲ್ಲಿ ಹಿಂದೂ ಪರ ವ್ಯಕ್ತಿಗಳನ್ನ, ಲೀಡರ್ಗಳನ್ನ, ಬಿಜೆಪಿ ಇರತಕ್ಕಂಥ ಪ್ರಬಲ ನಾಯಕರನ್ನ ತುಳಿತಿರ್ತಕ್ಕಂಥದ್ದು ಹೈಕಮಾಂಡ್ ಗೊತ್ತಾಗ್ತಾ ಇಲ್ವಾಗಿದ್ರೆ. ಯಡಿಯೂರಪ್ಪ ಅವನ ಮಗನ ಮಾತು ಅಷ್ಟೇ ಕೇಳ್ತಾ ಇದ್ದಾರೆ. ಹೈಕಮಾಂಡ್ ಕೂಡ ಆಗಿರೋ ಮಂಡಿದೆ ಆಗಾರೆ ಯಡಿಯೂರಪ್ಪ ಅವ್ರಿಗೆ ಅವನೇನೋ ಭಯ ಪಡಿಸ್ಬಿಟ್ಟಾರೆ. ವೀರಶೈವ ಲಿಂಗಾಯತರು ವಿಮುಖ ಆಗ್ತಾರತ್ತ. ಪಂಚಮಸಾಲಿ ಆಗಿದ್ರೆ ಯಾರು ವೀರಶೈವ ಲಿಂಗಾಯತರು ಇಲ್ಲಿ ಪಂಚಮಸಾಲಿಗಳ ಅಲ್ಲಲ್ರಿ. ವೀರಶೈವ ಲಿಂಗಾಯತ ಯಾಕಂದ್ರೆ ಯಡಿಯೂರಪ್ಪನೇ ಸ್ವತಃ ವೀರಶೈವ ಲಿಂಗಾಯತ ಅಲ್ಲ. ಸರ್ಟಿಫಿಕೇಟ್ ದಾಖಲೆ ಕೊಡಬೇಕಲ್ಲ ಯಾವ ಬುಕ್ಕನಕೆರೆಯಿಂದ. ನಾ ಆರೋಪ ಮಾಡಿದಾಗ ಇನ್ನೂವರೆಗೆ ನಾನು ಲಿಂಗಾಯತ ಏನಂತ ಯಾವ್ದಾರು ಸರ್ಟಿಫಿಕೇಟ್ ಕೊಟ್ಟಾನೆ ಯಡಿಯೂರಪ್ಪ? ಇಲ್ಲ. ಇಲ್ಲಾಂದ್ರೆ ಒಪ್ಕೊಂಡ್ಬಿಟ್ಟಾನ. ಶ್ರೀಮಂತ ಆಗ್ಯಾನ, ಎಲ್ಲ ಲಿಂಗಾಯತರ ಸಂಬಂಧ ಬೆಳೆಸ್ತಾ ಇದ್ದಾರೆ ಅಷ್ಟೇ. ರಾಜ್ಯದಲ್ಲಿ ಹಿಂದೂಗಳ ಬಗ್ಗೆ ಒಂದಷ್ಟು ಆತಂಕ ಇದೆ, ಹಿಂದೂಗಳ ರಕ್ಷಣೆಗೆ ಆತಂಕ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಹಿಂದೂಗಳ ರಕ್ಷಣೆಗೆ ಯತ್ನಾಳ್ ಅವರು ಪಕ್ಷ ಕಟ್ಟುವ ಮೂಲಕ ಒಂದಷ್ಟು ಅವರ ರಕ್ಷಣೆ ನಿಲ್ತಾರೆ ಅಂತಕ್ಕಂಥ ಚರ್ಚೆಗಳು. ನೋಡಿ, ನಮಗೂ ಒಂದು ಏನು ಭಯ ಇದೆ ಅಂದ್ರೆ, ಪಕ್ಷ ಕಟ್ಟುವುದರಿಂದ ಹಿಂದೂಗಳ ಮತ ವಿಭಜನೆ ಆಗಿ ಮತ್ತೆ ಕಾಂಗ್ರೆಸ್ಗೆ ಅನುಕೂಲ ಆಗಬಾರ್ದು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ನಮ್ಮ ಉದ್ದೇಶ ಹಿಂದೂಗಳ ಮತ ವಿಭಜನೆ ಆಗಬಾರ್ದು. ಆದರೆ ಒಂದು ಮಾತ್ರ ಗ್ಯಾರಂಟಿ, ಇದೇ ಉದ್ದಟತನ ಯಡಿಯೂರಪ್ಪ ಅವನ ಮಗ ಮುಂದುವರಿಸಿದ್ರೆ ಜನರ ಭಾವನೆ ಏನಿದೆ ಅವಾಗ ಪೂರ್ತಿ ಬಿಜೆಪಿಯಿಂದ ಹಿಂದೂಗಳು ವಿಮುಖರಾದ್ರೆ ಅವಾಗ ನಾವು ಚಿಂತೆ ಮಾಡಬೇಕಾಗ್ತದೆ, ಏನಾದರೂ ಒಂದು ಪರಿಹಾರ ಕಂಡುಕೊಳ್ಳೋದು. ಆದರೆ ಈ ಬಂಡತನ ಹಠ ಏನು ಈ ಕುಟುಂಬ ಮಾಡ್ತಾ ಇದೆ, ಈ ಕುಟುಂಬಕ್ಕನೇ ಆಸ್ಪದ ಹೈಕಮಾಂಡ್ ಕೊಡಬಾರದು. ಇವತ್ತಿನ ಸ್ಥಿತಿಯಲ್ಲಿ ಹೀನಾಯವಾಗಿ ಕಲ್ಯಾಣ ಕರ್ನಾಟಕದ ಲೋಕಸಭೆಯಲ್ಲಿ ಎಲ್ಲಾ ಕಡೆ ಸೋತು, 3 ಉಪಚುನಾವಣೆಯಲ್ಲಿ ಹೀನಾಯವಾಗಿ ಸೋತು. ಏನ್ ಕಾರಣ ಅಂತ ಕಳೆದ ವಿಜೇಂದ್ರನ ಅಧ್ಯಕ್ಷತೆಗೆ ಜನ ಒಪ್ಕೊಂಡಿಲ್ಲ. ಏನಾದ್ರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಯ್ತಾ ಏನಾದ್ರು ಕಳೆದ ಚುನಾವಣೆ? ನೋಡಿ, ಯಡಿಯೂರಪ್ಪ ಅವ್ರ ಮಗ ಬಹಳ ಭಯ ಇದೆ.
ಅವರು ಎಲ್ಲ ಭ್ರಷ್ಟಾಚಾರ ಪ್ರಕರಣಗಳನ್ನು ಹೊರಗೆ ತೆಗಿತಾರೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಂತೇಳಿ ಅವರಿಗೆ ಬೆದರಿಕೆ ಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಮಾತಾಡಲಿಲ್ಲ. ಮೊನ್ನೆ ವಿಜೇಂದ್ರ ಏನಾದ್ರು ಮಾತಾಡ್ದೇನು ಹೇಳ್ರಿ? ಯಾವ್ದಾರ ವಿಷಯ ತಗೊಂಡು ಮಾತಾಡ್ದ? ಮುಸ್ಲಿಂ ರಿಸರ್ವೇಷನ್ ಮಾತಾಡ್ದ? ಈ ಭ್ರಷ್ಟಾಚಾರ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ದ? ಇಲ್ಲ. ಒಳ್ಳೆ ಹನಿ ಟ್ರ್ಯಾಪ್ ಅನ್ನು ಮುಚ್ಚಾಕ್ಲಿಕ್ಕೆ ಅಶೋಕ್ಗೆ ಯಾವುದೇ ಪರಿಸ್ಥಿತಿ ಅದಕ್ಕೆ ಹೆಚ್ಚು ಮಾತು ಕೊಡಬಾರ್ದತ್ತ ಅಶೋಕ್ಗೆ ತಾಕೀತು ಮಾಡದ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉಚ್ಚಾಟನೆ ನಂತರ ರಿಪಬ್ಲಿಕ್ ಕನ್ನಡಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ನನಗೇನು ಬಹಳ ಸಂತೋಷ ಇದೆ. ಜನರಿಗೆಲ್ಲ ಗುರ್ತಾಗ್ತಾ ಇದೆ. ರಾಜ್ಯದಲ್ಲಿ ಜನರ ಪ್ರತಿಕ್ರಿಯೆ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬರ್ತಾರೆ. ಅವರು ಎಲ್ಲವನ್ನೂ ಕೂಡ ಸ್ಪೋರ್ಟಿವ್ ಆಗಿ ತಗೋತಾರೆ, ಎಲ್ಲವನ್ನೂ ಕೂಡ ಜೋಶಲ್ಲಿ ತಗೋತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಕಳೆದ 4 ದಿನಗಳಿಂದ ರಾಜ್ಯದಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೌದು, 100% ಜನ ವಿಶ್ವಾಸ ಇದೆ. ಒಬ್ಬ ವ್ಯಕ್ತಿ ಹಿಂದೂ ಪರವಾಗಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ, ಅದರ ಜೊತೆಗೆ ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ವ್ಯವಸ್ಥೆಯ ಪರವಾಗಿದ್ದಂಥ ವ್ಯಕ್ತಿ, ಈ ವ್ಯಕ್ತಿ ಕರ್ನಾಟಕದ ಮುಖ್ಯಮಂತ್ರಿ ಆದರೆ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ಸಿಗ್ತೈತೆ ಅನ್ನೋದು ಜನರಲ್ಲಿ ಕಾಮನ್ ಮ್ಯಾನ್, ಹಾದಿಯಲ್ಲಿ ಹೋಗುವಂತ ಪಾಪ ಸಾಮಾನ್ಯ ಒಬ್ಬ ವ್ಯಕ್ತಿಗೂ ಗೊತ್ತಾಗಿದೆ. ಹಿಂಗಾಗಿ ಇಡೀ ರಾಜ್ಯ ತುಂಬಾ ಇವತ್ತು ಯತ್ನಾಳ್ ಬಗ್ಗೆ ಒಂದು ಅನುಕಂಪದ ಅಲೆ ಯಾಕೆ ಎದ್ದಿದೆ ಅಂದ್ರೆ, ನಾ ಏನು ದುಡ್ಡು ಕೊಟ್ಟು ಜನಗಳು ಇದು ಮಾಡ್ತಾ ಇಲ್ಲ, ಶಕ್ತಿ ಪ್ರದರ್ಶನ ಮಾಡಿಲ್ಲ, ಎಲ್ಲಿನೂ ಯಾರಿಗೂ ನನ್ನ ಸಲುವಾಗಿ ಹೋರಾಟ ಮಾಡಿರತ್ತ ಹೇಳಿಲ್ಲ. ನಾ ಮೌನ ಇದ್ರೂ ಸಹ ಇವತ್ತು ರಾಜ್ಯದ ಜನತೆ, ಸಾಮಾನ್ಯ ಕಾರ್ಯಕರ್ತರು ಪಕ್ಷಾತೀತವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇದೇ ಒಂದು ಸಂಕೇತ. ಯಡಿಯೂರಪ್ಪ, ವಿಜೇಂದ್ರ ತಿಳ್ಕೋಬೇಕು, ಯತ್ನಾಳ್ ಮುಗಿಸ್ಲಿಕ್ಕೆ ನೀವೇನಾದರೂ ಕುತಂತ್ರ, ಯಾವ್ದಾದ್ರು ಹಲ್ಕ ಕೆಲಸ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡುವಂಥದ್ದು ನಮ್ಮ ಬಲ್ಲಿದೆ, ಅದನ್ನ ನಾವು ಕೊಡಬೇಕಾಗ್ತದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಂದೆ ಪೈಪೋಟಿ ಆಗತ್ತೆ ಅನ್ನೋ ಕಾರಣಕ್ಕೆ ಯತ್ನಾಳ್ ಅವರಾಗ ಪಕ್ಷದಿಂದ ಉಚ್ಚಾಟನೆ. ಇದು ಮೊದಲಿನ ಹಿಡಿದು ಯಡಿಯೂರಪ್ಪ ಯಾರ್ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಬಾರ್ದತ್ತ ಶಿವಪ್ಪನವರು, ಬಸವರಾಜ ಪಾಟೀಲ್ ಸೇಡಂ ಅವರು, ಅಲ್ಲಿದಿಂದ ನಮ್ಮ ಮಲ್ಲಿಕಾರ್ಜುನಯ್ಯನವರು, ಎಷ್ಟು ಮಂದಿನೇ ಲಿಂಗಾಯತನ ತಿಳ್ಕೊತ ಬಂದಿದ್ದಾರೆ. ಜಗದೀಶ್ ಶೆಟ್ಟರ್ಗೂ ಸರಿಯಾಗಿ ಅಧಿಕಾರ ಮಾಡ್ಲಿಕ್ಕೆ ಬಿಡಲಿಲ್ಲ. ಈ ರೀತಿ ನಮ್ಮ ಸಮುದಾಯದವ್ರನ್ನ ಯಾರು ಆಗಬಾರ್ದು, ತನ್ನ ಮಗನೇ ಆಗಬೇಕು, ಅವನ ಮಗನ ನಂತರ ಅವನ ಮೊಮ್ಮಗ ಆಗಬೇಕು ಅನ್ನೋ ಕಲ್ಪನೆಯಲ್ಲಿರುವಂತ ಮಹಾಸ್ವಾರ್ಥಿ, ರಾಜ್ಯದ ಮಹಾಭ್ರಷ್ಟ ವ್ಯಕ್ತಿ ಯಡಿಯೂರಪ್ಪ. ಕಳೆದ 3-4 ದಿನಗಳಿಂದ ತಮ್ಮ ಆಪ್ತ ವಲಯದಲ್ಲಿ ಮತ್ತೆ ರಾಜ್ಯದಲ್ಲಿ ಕೆಲವು ಭಾಗಗಳು ಕೂಡ ಒಂದು ಹೊಸ ಸುದ್ದಿ ಕೇಳಿಬರ್ತಾ ಇದೆ. ಯತ್ನಾಳ್ ಅವರು ರಾಜ್ಯದಲ್ಲಿ ಹಿಂದೂ ಪರವಾದಂತಹ ಒಂದು ಹೊಸ ಪಕ್ಷವನ್ನ ಕಟ್ಟುತ್ತಾರೆ ಅಂತಕ್ಕಂಥದ್ದು, ರೆಬಲ್ ಆಗಿದ್ದಾರೆ, ಹಿಂದೂ ಪರವಾದಂತಹ ಪಕ್ಷವನ್ನು ಕಟ್ತಾರೆ ಅಂತಕ್ಕಂತಹ ಒಂದಷ್ಟು ಮಾತುಗಳು ಕೇಳಿಬರ್ತಾ ಇದೆ. ನೋಡಿ, ನಾನು ಆ ವಿಚಾರದಲ್ಲಿ ಇಲ್ಲ, ಆದ್ರೆ ಕಾರ್ಯಕರ್ತರು, ಸಾಮಾನ್ಯ ಜನ ಹೇಳ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಬಿಜೆಪಿಯಲ್ಲಿ ಹಿಂದುತ್ವವನ್ನ ಉಳಿಸುವಂತ ಒಬ್ಬ ನಾಯಕನೂ ಇಲ್ಲ. ಕೇವಲ ಚುನಾವಣೆ ಬಂದಾಗ ಹಿಂದೂಗಳ ಓಟ್ ತಗೋತಾರೆ. ಚುನಾವಣೆ ನಂತರ ಹಿಂದೂಗಳ ಎಷ್ಟೇ ಕೊಲೆ ಆಗಲಿ, ಅವ್ರಿಗೆ ಅನ್ಯಾಯ ಆಗಲಿ, ಅವ್ರ ಮೇಲೆ ಇರುವಂತ ಕೇಸ್ಗಳಾಗಲಿ, ಯಾವುದಕ್ಕೂ ರಕ್ಷಣೆಗೆ ಬರೋದಿಲ್ಲ ಅನ್ನೋದು ಕಾರ್ಯಕರ್ತರಲ್ಲಿ ಬಹಳ ದೊಡ್ಡ ಅಸಮಾಧಾನ ಹೋದ ಚುನಾವಣೆಯಿಂದಲೂ ಇದೆ. ಹಿಂದುತ್ವ ಪರ ಲೀಡರ್ಗಳನ್ನ ತುಳಿತಿದ್ದಾರೆ ಅಂತಕ್ಕಂಥ ಹೈಕಮಾಂಡ್ ನಾಯಕರೇ ಆಗಿದ್ರೆ ಗೊತ್ತಿಲ್ವಾ?